ಎಜೆ ನ್ಯೂಸ್ಗೆ ಸ್ವಾಗತ. ಎಲ್ಲ ವಿಚಾರವನ್ನ ಸಮಾಜಕ್ಕೆ ಸಮುದಾಯಕ್ಕೆ ಏಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ತಿಳಿತಾ ಇಲ್ಲ. ಲಿಂಗಾಯತ ಸಮಾಜಕ್ಕೆ ಸಂಜಯ್ ಪಾಟೀಲ್ ಹೇಳಿಕೆಗೂ ಏನು ಸಂಬಂಧ ಎಂದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಸಂಜಯ್ ಪಾಟೀಲ್ ಹೇಳಿಕೆ ಲಿಂಗಾಯತ ಸಮಾಜಕ್ಕೆ ಮಾಡಿದ ಅನ್ಯಾಯ ಎಂಬ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಉತ್ತರಿಸಿ, ಹೇಳಿಕೆ ತಪ್ಪಾಗಿದ್ರೆ ತಪ್ಪು ಅಂತ ಹೇಳೋಣ, ಸಮುದಾಯಕ್ಕೆ ಹೋಗಿ ಮುಟ್ಟಿಸೋದು ಸರಿಯಲ್ಲ ಎಂದರು. ನರೇಂದ್ರ ಮೋದಿ ಬಗ್ಗೆ ಬಿಜೆಪಿ ನಾಯಕರ ಬಗ್ಗೆ ಕಾಂಗ್ರೆಸ್ನವರು ಕೀಳಾಗಿ ಮಾತನಾಡಿದ್ದಾರೆ. ಏಕವಚನದಲ್ಲಿ ಸಾಕಷ್ಟು ಸಲ ನಮ್ಮ ನಾಯಕರ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡಿದ್ದು ಇದೆ. ಹೀಗಾಗಿ ಸ್ವತಃ ಸಂಜಯ್ ಪಾಟೀಲ್ ಅವರೇ ಹೆಬ್ಬಾಳ್ಕರ್ಗೆ ನೀಡಿರುವ ಹೇಳಿಕೆ ಬಗ್ಗೆ ಉತ್ತರ ನೀಡುತ್ತಾರೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸಂಜಯ್ ಪಾಟೀಲ್ ಆಡಿರುವ ಮಾತುಗಳು ಬಿಜೆಪಿ ಅಜೆಂಡಾ ಅಲ್ಲವೇ ಅಲ್ಲ. ಸಂಜಯ್ ಪಾಟೀಲ್ ಜೊತೆಗೆ ಮತ್ತೊಮ್ಮೆ ಸಮಾಲೋಚನೆ ಮಾಡ್ತೀನಿ. ನಾನು ವೇದಿಕೆ ಮೇಲೆ ಇದ್ದೆ, ಆದರೆ ಸಂಜಯ್ ಪಾಟೀಲ್ ಇದಕ್ಕೆ ಸ್ಪಷ್ಟೀಕರಣ ನೀಡಿದ್ರೆ ಉತ್ತಮ. ನಾವು ಎಲ್ಲ ಕಾರ್ಯಕ್ರಮದಲ್ಲೂ ವೇದಿಕೆ ಮೇಲೆ ಇರ್ತೇವೆ. ಎಲ್ಲರ ಭಾಷಣ ಗ್ರಹಿಸಿಕೊಳ್ಳಲು ಸಾಧ್ಯವಾಗಲ್ಲ. ಹೀಗಾಗಿ ಸಂಜಯ್ ಪಾಟೀಲ್ ಜೊತೆಗೆ ಸಮಾಲೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀನಿ ಎಂದರು. ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಹಳ್ಳಿಯ ಹೆಣ್ಣು ಮಕ್ಕಳು ಹಾದಿ ತಪ್ಪುತ್ತಿದ್ದಾರೆ ಎಂಬ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಅವರ ಹೇಳಿಕೆಯನ್ನ ನಾನು ನೋಡಿಲ್ಲ ಮತ್ತು ಕೇಳಿಲ್ಲ, ಇದಕ್ಕೆ ಕುಮಾರಸ್ವಾಮಿ ಅವರೇ ಉತ್ತರ ನೀಡುತ್ತಾರೆ ಎಂದರು. ಲೋಕಸಭಾ ಚುನಾವಣೆಗಾಗಿ ಇಂದು ಬಿಜೆಪಿಯಿಂದ ಪ್ರಣಾಳಿಕೆ ಬಿಡುಗಡೆಯಾಗಿದೆ. 10 ವರ್ಷಗಳ ಕಾಲ ಮೋದಿ ಸರ್ಕಾರ ಜನಪರ ಯೋಜನೆಯನ್ನ ಜಾರಿಗೊಳಿಸಿದೆ. ಆ ಮೂಲಕ ಎಲ್ಲ ವರ್ಗದ ಜನ ಪ್ರೀತಿಗೆ ನರೇಂದ್ರ ಮೋದಿ ಪಾತ್ರವಾಗಿದ್ದಾರೆ. ಎಲ್ಲ ವರ್ಗದ ಜನರನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಣಾಳಿಕೆ ರಚಿಸಲಾಗಿದೆ ಎಂದರು. ಹಿಂದೆ ಪ್ರಣಾಳಿಕೆಯಲ್ಲಿ ನೀಡಲಾಗಿದ್ದ ಎಲ್ಲ ಭರವಸೆಯನ್ನು ಕೂಡ ನಮ್ಮ ಸರ್ಕಾರ ಈಡೇರಿಸಿದೆ. ಈ ಚುನಾವಣೆಗಾಗಿ ಬಿಡುಗಡೆಗೊಂಡಿರುವ ಪ್ರಣಾಳಿಕೆಯನ್ನ ನಾನು ಸ್ವಾಗತಿಸ್ತೀನಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜನಹಿತ ಇಟ್ಟುಕೊಂಡು ಎಲ್ಲ ವರ್ಗಗಳ ಒಂದು ಒಳ್ಳೆಯದಾಗಬೇಕಂತ ಕಲ್ಯಾಣಕರವಾದಂಥ ಹಲವಾರು ಕಾರ್ಯಕ್ರಮ ಹಾಕಿಕೊಂಡು ಇವತ್ತು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಬಹುಶಃ ಹಿಂದೆ 10 ವರ್ಷದಲ್ಲಿ ಅವರೇನು ಜನಪರವಾದಂಥ ಕಾಳಜಿಯನ್ನು ತೋರಿಸಿ ಎಲ್ಲ ವರ್ಗದ ಜನರಿಗೆ ಪ್ರೀತಿ ಪಾತ್ರರಾಗಿ ಇಡೀ ದೇಶದ ಅಭಿವೃದ್ಧಿಯನ್ನು ಸಾಧನೆ ಮಾಡಿದರು. ಅದೇ ರೀತಿ ಈ ಒಂದು ಪ್ರಣಾಳಿಕೆ ಮುಖಾಂತರ ಸಹಿತ ದೇಶ ಅಭಿವೃದ್ಧಿಗೊಳ್ಳಲಿಕ್ಕೆ ಎಲ್ಲ ವರ್ಗದ ಪ್ರೀತಿ ಪಾತ್ರರಾಗಲಿಕ್ಕೆ ಇವತ್ತು ಎಲ್ಲ ರೀತಿ ಪ್ರಯತ್ನ ಮತ್ತು ಹಿಂದೆ ಮ್ಯಾನಿಫೆಸ್ಟೋನಲ್ಲಿ ಏನು ಇಟ್ಟಿದ್ರು, ಅವರು ಆ ಮ್ಯಾನಿಫೆಸ್ಟೋನಲ್ಲಿ ಪ್ರಪೋಸಲ್ ಇಟ್ಟಿದ್ರು, ಅದನ್ನ ಈಡೇರಿಸುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಮಾಡಿದ್ದಾರೆ. ಅದಕ್ಕಾಗಿ ಈ ಪ್ರಣಾಳಿಕೆಯನ್ನು ನಾನು ಸ್ವಾಗತ ಮಾಡ್ತೀನಿ. ಸರ್, ಈಗ ನಿನ್ನೆ ಒಂದು ಹಿಡಲ್ಗ ಕಾರ್ಯಕ್ರಮದಲ್ಲಿ ಸಂಜಯ್ ಪಾಟೀಲ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಹೇಳಿರುವಂತ ಹೇಳಿಕೆ ಸಾಕಷ್ಟು ಖಂಡನೆ ವ್ಯಕ್ತ ಆಗ್ತಾ ಇದೆ. ನೋಡಿ, ಒಂದು ನಾನು ಈಗಾಗಲೇ ಸಂಜಯ್ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಏನನ್ನುವಂಥದ್ರ ಬಗ್ಗೆನೂ ನಾನು ಅದ್ರ ಬಗ್ಗೆ ಅವ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅದಕ್ಕಾಗಿ ಅದ್ರ ಬಗ್ಗೆ ಅವರೇ ಸರಿಯಾದಂಥ ಒಂದು ಸ್ಪಷ್ಟೀಕರಣ ಉತ್ತರವನ್ನು ಅವರು ಕೊಡ್ತಾರೆ. ಮತ್ತು ನಾನು ಹೇಳ್ತೀನಿ, ಕಾಂಗ್ರೆಸ್ನವ್ರಿಗೆ ಇವತ್ತು ಮೋದಿಜಿಯವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಬಿಜೆಪಿ ನಾಯಕರ ಬಗ್ಗೆ ಬಹಳ ಕೀಳಾಗಿ ಬಹಳ ಏಕವಚನದಲ್ಲಿ ಮಾತಾಡಿದ್ದು ಈ ಸಂದರ್ಭದಲ್ಲಿ ಇದೆ. ಹೀಗಾಗಿ ಇವತ್ತು ಇಲ್ಲ, ಅದಕ್ಕೆ ಸಂಜಯ್ ಪಾಟೀಲ್ ಅದಕ್ಕೆ ಉತ್ತರ ಕೊಡ್ತಾರೆ, ಅವರೇ ಸ್ಪಷ್ಟೀಕರಣ ಕೊಡ್ತಾರೆ. ನೋಡಿ, ಬಿಜೆಪಿ ಅಜೆಂಡಾ ಅಲ್ಲ, ಏನಿಲ್ಲ. ಅದಕ್ಕಾಗಿ ಇವತ್ತು ಅದ್ರ ಬಗ್ಗೆ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ನೀವು ಅದೇ ವೇದಿಕೆಯಲ್ಲಿ ಅಲ್ಲ, ಅದಕ್ಕೆ ಯಾವ ಹಿನ್ನೆಲೆ ಹೇಳಿದಾರೆ ಏನ್ತಾನ ಅವ್ರ ಜೊತೆ ನಾನು ಮಾತಾಡಿಕೊಂಡು ಅದ್ರ ಬಗ್ಗೆ ಸ್ಪಷ್ಟೀಕರಣ ಅಲ್ಲ, ನಾನು ಅವ್ರ ಜೊತೆ ಮೊದಲು ಮಾತಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿ ಯಾವ ಕರೆಕ್ಟ್ ರೀ. ನೋಡಿ ಒಂದು ಜನರಲ್ ಆಗಿ ಸ್ಟೇಜ್ ಮೇಲೆ ಇರ್ತೇವೆ, ಎಲ್ಲಾ ಮಾತುಗಳನ್ನು ನಾವು ಹಿಯರಿಂಗ್ ಮಾಡ್ತೀವಿ ಅಂತ ಅಲ್ಲ, ಅದ್ರ ಬಗ್ಗೆ ನಾವು ಜೊತೆ ಸಮಾಲೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ. ಸೊ ಅಂದ್ರೆ ಸಂಜಯ್ ಪಾಟೀಲ್ ಅವರ ಹೇಳಿಕೆಯನ್ನ ಈಗ ನೋಡಿ, ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ತಗೊಂಡಿಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರಕ್ಕೆ ಬರ್ತೀನಿ. ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದು ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೆ ಏನು ಸಂಬಂಧ? ಅದು ಹೇಳಿಕೆ ಸರಿ ಇಲ್ಲ ಅಂತ ಅಲ್ಲ. ನೋಡ್ರಿ, ಹೇಳಿಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳೋಣಂತೆ, ಆದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಹೋಗಿ ಮುಟ್ಟಿಸುವಂತದ್ದಲ್ಲ. ಅಲ್ಲ ಅದಕ್ಕೆ ಅವ್ರು ಕೂಡ ಸ್ಪಷ್ಟೀಕರಣ ಮಾಡ್ಕೊಂಡು ನಾ ಹೇಳ್ತೀನಿ. ನೋಡಿ, ಇಲ್ಲ, ನಾ ಏನೊಂದು ಯಾವ ಹಿನ್ನೆಲೆ ಇಟ್ಟುಕೊಂಡು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ತಿಳ್ಕೊಂಡು ಅದ್ರ ಬಗ್ಗೆ ನಾ ಹೇಳ್ತೀನಿ. ಈಗ ಕುಮಾರಸ್ವಾಮಿ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. 2,000 ರೂಪಾಯಿ ಏನು ಗ್ಯಾರಂಟಿಯಲ್ಲಿ ಬರ್ತಾ ಇದೆ, ಆ ಹಣದಿಂದ ಗ್ರಾಮೀಣ ಭಾಗದ ಮಹಿಳೆಯರು ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಇವತ್ತು ಇಲ್ಲ, ಅವರು ಹೇಳಿಕೆಯನ್ನು ನಾನು ನೋಡಿಲ್ಲ, ಕೇಳಿಲ್ಲ. ಅದಕ್ಕಾಗಿ ಆ ಹೇಳಿಕೆ ಹಿನ್ನೆಲೆ ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ಈಗ ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಎಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.